ನಮಸ್ಕಾರ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಕನ್ನಡ ನಾಡಿನ ಸಮಸ್ತ ಜನತೆಗೆ ಶರನ್ನವರಾತ್ರಿ ಪರ್ವಕಾಲದ ಶುಭಾಶಯಗಳನ್ನು ಅರ್ಪಣೆ ಮಾಡುವುದರ ಮೂಲಕ ಇಂದು ನಾವು ಎರಡನೆಯ ದಿನದಲ್ಲಿದ್ದೇವೆ. ಶಿವೆಯ ಅರ್ಥಾತ್ ಪಾರ್ವತಿಯ 9 ರೂಪಗಳಲ್ಲಿ ಒಂದಾದಂತಹ ಬ್ರಹ್ಮಚಾರಿಣಿ ರೂಪ ಈ ಸ್ವರೂಪದ ಚಿಂತನೆ, ಈ ರೂಪದ ಚಿಂತನೆಯನ್ನು ಶಾಸ್ತ್ರಕಾರರು ಮಾಡುವುದರಿಂದ ಏನು ಫಲ ಅನ್ನುವುದನ್ನು ನಾವು ಗಮನಿಸೋದಾದರೆ, ಮನುಷ್ಯ ಜೀವಿ ತನ್ನೊಳಗೆ ಕೆಲವೊಂದಿಷ್ಟು ಗುಣಧರ್ಮಗಳನ್ನು ಇರಿಸಿಕೊಳ್ಳಬೇಕು ಅಂತ ಹೇಳುವುದನ್ನು ಹೇಗೆ ನಾವು ಚಿಂತನೆಯನ್ನು ಮಾಡ್ತೇವೋ ಅದೇ ಪ್ರಕಾರವಾಗಿ ತನ್ನೊಳಗೆ ಒಂದಷ್ಟು ಗುಣಧರ್ಮಗಳನ್ನು ಆ ಜೀವಿ ಇಟ್ಟುಕೊಂಡಂತೆ ಮುಂದೆ ಹೋಗಬೇಕು. ಅಂತಹ ಗುಣಧರ್ಮಗಳು ಕೂಡ ಭಗವತ್ ಸ್ವರೂಪದ ಆರಾಧನೆಯಿಂದ ನಮ್ಮ ಬದುಕಿನಲ್ಲಿ ಪ್ರಾಪ್ತವಾಗುತ್ತದೆ ಅಂತ ಹೇಳುವುದನ್ನು ನಮಗೆ ಪುರಾಣದ ಚಿಂತನೆಗಳು, ಶಾಸ್ತ್ರಗಳ ಚಿಂತನೆಗಳು ಕೊಡ್ತಾ ಬಂದಿರುವಂಥದ್ದು. ಬ್ರಹ್ಮಚಾರಿಣಿ ಸ್ವರೂಪದ ಆರಾಧನೆಯಿಂದ ನಮ್ಮ ಬದುಕಿನಲ್ಲಿ ಪ್ರಾಪ್ತವಾಗಬಹುದಾದಂತಹ ಫಲದ ಚಿಂತನೆಯನ್ನು ಮಾಡುವುದಿದ್ರೆ, ಜೀವಿಗೆ ಮೊದಲನೆಯದ್ದಾಗಿ ಪ್ರಾಪ್ತವಾಗಬೇಕಾದಂತಹ ವಿಷಯ ಯಾವುದು ಕೇಳಿದರೆ ಅದು ತಾಳ್ಮೆ ಅಥವಾ ಸಹನೆ. ನೀವು ಯಾವುದನ್ನು ಬೇಕಾದರೂ ಚಿಂತನೆಯನ್ನು ಮಾಡಬಹುದು. ಜೀವಿಗೆ ಅತ್ಯಂತ ಅಮೂಲ್ಯವಾದಂತಹ ಗುಣಗಳಲ್ಲಿ ಒಂದಾದಂತಹ ಗುಣ ಅದು ಸಹನೆ. ಇನ್ನು ಬದುಕಿನಲ್ಲಿ ಸಾಧನೆಯನ್ನು ಮಾಡಬೇಕು ಅಂದುಕೊಂಡವನಿಗೆ ಬೇಕಾಗುವಂತಹ ಫಲ ಯಾವುದು ಕೇಳಿದರೆ ನಿರಂತರ ಪ್ರಯತ್ನ. ಮರಳಿ ಯತ್ನವ ಮಾಡು ಅನ್ನುವಂಥ ಭಾಷೆಯನ್ನು ನಾವು ಕೇಳಿದ್ದೇವೆ. ಹಾಗಾದರೆ ನಿರಂತರ ಪ್ರಯತ್ನ ಹೇಳುವಂಥದ್ದು ಜೀವಿ ಇರಿಸಿಕೊಳ್ಳಬೇಕು ಅನ್ನುವಂಥದ್ದು. ಇನ್ನೊಂದು ಅತ್ಯಂತ ಅಗತ್ಯವಾದಂಥ ಅಂಶ ಅದು ಶಿಸ್ತು. ತನ್ನ ಬದುಕಿಗೆ ಒಂದು ಚೌಕಟ್ಟನ್ನು ಇರಿಸಿಕೊಂಡು ತನ್ನ ಬದುಕನ್ನು ನಡೆಸಬೇಕು ಹೇಳುವಂಥದ್ದನ್ನು ಶಾಸ್ತ್ರ ನಮಗೆ ಹೇಳ್ತಾ ಇದೆ. ಇಷ್ಟನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಬದುಕಿನ ಒಂದು ಪೂರ್ಣತೆಯನ್ನು ಕಾಣುವಲ್ಲಿ ನಮಗೇನೇನು ಬೇಕು ಅದನ್ನು ನಮಗೆ ಶಾಸ್ತ್ರ ಸೂಚನೆಯನ್ನು ಕೊಡ್ತದೆ, ಶಾಸ್ತ್ರ ಮಾರ್ಗದರ್ಶನವನ್ನು ಮಾಡ್ತದೆ. ಹೇಗೆ ಮಾರ್ಗದರ್ಶನವನ್ನು ಮಾಡುತ್ತೆ ಕೇಳಿದರೆ, ಯಾವ ಭಗವದ್ರೂಪಗಳ ಆರಾಧನೆಯನ್ನು ಮಾಡುವುದರಿಂದ ಏನನ್ನು ನಾವು ಪಡೀಬಹುದು ಬದುಕಿನಲ್ಲಿ. ನಮಗೆ ಗೊತ್ತಿಲ್ಲ, ನಮ್ಮ ಇಂದ್ರಿಯಗಳಿದ್ದಾವೆ, ಕರ್ಮೇಂದ್ರಿಯಗಳಿದ್ದಾವೆ. ಯಾವ ಇಂದ್ರಿಯಗಳಿಗೆ ಯಾವ ದೇವತಾ ರೂಪಗಳು ನಿಯಂತ್ರಣ ಶಕ್ತಿಗಳು ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ. ತುಂಬ ಸಂದರ್ಭದಲ್ಲಿ ನಾವು ಕೆಲವೊಂದಿಷ್ಟು ವಿಷಯಗಳನ್ನು ಸೂಕ್ಷ್ಮ ಗಮನ ಇಲ್ಲದೆ ಇರುವ ಕಾರಣ ನಾವು ಜ್ಞಾನಶೂನ್ಯರಾಗುತ್ತಾ ಇದ್ದೇವೆ. ಉದಾಹರಣೆಗೆ, ನಮ್ಮ ಕಾಲುಗಳು ನಡೆದು ನಮಗೆ ಸುಸ್ತಾಯಿತು, ಒಂದು ಸ್ವಲ್ಪ ನಾವು ಅದಕ್ಕೆ ವಿಶ್ರಾಂತಿಯನ್ನು ಕೊಡೋಣ ಹೇಳಿ ಒಂದು ಕಡೆಯಲ್ಲಿ ಕೂತ್ಕೊಳ್ಳೋದು, ಒಂದು ಕಡೆಯಲ್ಲಿ ಮಲಗೋದು, ಏನೋ ಒಂದು ಮಾಡ್ಬೋದು. ಆದರೆ ಉಸಿರಾಟ ಆಡಿ ನನಗೆ ಸುಸ್ತಾಯಿತು ಅಂತ ಹೇಳುವ ಭಾವದಿಂದ ಒಂದು 10 ನಿಮಿಷ ಉಸಿರಾಟ ಇಲ್ಲದೆ ಇರೋಣ ಅಂತ ಹೇಳುವ ಭಾವಕ್ಕೆ, ಅಂತಹ ತೀರ್ಮಾನಕ್ಕೆ ಮನುಷ್ಯ ಬಂದರೆ ಅಲ್ಲಿಗೆ ಮನುಷ್ಯನ ಬದುಕು ಕೊನೆ ಅನ್ನುವಂಥ ಅರ್ಥ ಬರ್ತದೆ. ಹಾಗಾದರೆ ಒಂದೊಂದು ಇಂದ್ರಿಯಗಳು, ಒಂದೊಂದು ಕರ್ಮೇಂದ್ರಿಯಗಳು, ಇದಕ್ಕೆ ನಿಯಾಮಕ ಶಕ್ತಿಗಳು ಹೇಳುವಂಥದ್ದು ಪಾರಮಾರ್ಥಿಕ ಚಿಂತನೆಯಲ್ಲಿ ಶಾಸ್ತ್ರಕಾರರು, ಋಷಿಮುನಿಗಳು ನಮಗೆ ಹೇಳ್ತಾ ಹೋಗುತ್ತಾರೆ. ಹಾಗಾದರೆ ನಮ್ಮ ಬದುಕಿನಲ್ಲಿ ಬ್ರಹ್ಮಚಾರಿಣಿ ರೂಪದ ಸ್ವರೂಪದ ಚಿಂತನೆಯನ್ನು ಮಾಡಿಕೊಂಡು ಆರಾಧನೆಯನ್ನು ಮಾಡುವುದರಿಂದ ನಮ್ಮ ಬದುಕಿನಲ್ಲಿ ಸಹನೆಯ ಫಲವನ್ನು, ನಮ್ಮ ಬದುಕಿನಲ್ಲಿ ತಾಳ್ಮೆಯ ಫಲವನ್ನು, ನಮ್ಮ ಬದುಕಿನಲ್ಲಿ ನಿರಂತರ ಪ್ರಯತ್ನದ ಫಲವನ್ನು ನಾವು
ಪಡೆಯುವುದಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಪುರಾಣ ಕಥೆಗಳು ನಮ್ಮ ಮುಂದೆ ಉಲ್ಲೇಖವನ್ನು ಮಾಡ್ತಾ ಹೋಗುತ್ತದೆ. ಈ ಹಿನ್ನೆಲೆಯಲ್ಲಿ 2ನೆಯ ದಿನವಾದ ಇಂದು ನಾವು ಈ ಬ್ರಹ್ಮಚಾರಿಣಿ ಸ್ವರೂಪವಾದ ಚಿಂತನೆಯನ್ನು ಮಾಡ್ತಾ, ಅದರ ಆರಾಧನೆಯನ್ನು ಮಾಡ್ತಾ, ಪುರಾಣದ ವ್ಯಾಖ್ಯಾನದ ಫಲಗಳನ್ನು ನಮ್ಮ ಬದುಕಿನಲ್ಲಿ ಪ್ರಾಪ್ತಿಸಿಕೊಳ್ಳುವಂತಹ ಪ್ರಯತ್ನದ ದಾರಿಯಲ್ಲಿ ಇರುವಂಥದ್ದೇನಿದೆ ಅದು ನವರಾತ್ರಿಯ ಆರಾಧನೆಯ ಶ್ರೇಷ್ಠತೆಯನ್ನು ಸಾರ್ತಾ ಹೋಗುತ್ತೆ. ಇನ್ನು ಬ್ರಹ್ಮಚಾರಿಣಿ ಸ್ವರೂಪದ ಆರಾಧನೆಯನ್ನು ಮಾಡುವುದಕ್ಕೆ ಏನು ದಾರಿ? ಈ ಪ್ರಶ್ನೆ ನಮ್ಮಲ್ಲಿ ಸದಾಕಾಲ ಇರುವಂಥದ್ದು. ಬಹಳ ಮುಖ್ಯವಾಗಿ ಪರ್ವಕಾಲಗಳಲ್ಲಿ ನಾವು ಆ ಸ್ವರೂಪ ಚಿಂತನೆಗಳ ಒಂದು ಶಕ್ತಿಯ ಸಾನ್ನಿಧ್ಯದ ಹತ್ತಿರದಲ್ಲಿರುವಂಥದ್ದು ಅತ್ಯಂತ ಪ್ರಧಾನ. ಮುಖ್ಯವಾಗಿ ಈ ಸ್ವರೂಪಗಳ ಜ್ಞಾನವನ್ನು ನಾವುಗಳು ಹೊಂದುವಂಥದ್ದು, ಜೊತೆಯಲ್ಲಿ ಆ ಅಪರಿಮಿತವಾದಂತಹ ಶಕ್ತಿ ಚಿಂತನೆಗಳನ್ನು ಮಾಡ್ತಾ ಮಾಡ್ತಾ, ಶ್ರೇಷ್ಠತೆಗಳ ಚಿಂತನೆಗಳನ್ನು ಮಾಡ್ತಾ ಮಾಡ್ತಾ ನಾವುಗಳು ಆ ಶ್ರೇಷ್ಠತೆಯ ಕಡೆಗೆ ನಮ್ಮ ಭಾವವನ್ನು ಪ್ರವಹಿಸುವಂತಹ ಪ್ರಯತ್ನವನ್ನು ಮಾಡೋದರಿಂದ ವಿಶೇಷವಾದಂತಹ ಅನುಗ್ರಹ ಹೇಳುವಂಥದ್ದು ನಮ್ಮ ಬದುಕಿನಲ್ಲಿ ಪ್ರಾಪ್ತವಾಗುತ್ತದೆ ಅನ್ನುವಂತಹ ಚಿಂತನೆ. ಜೊತೆಯಲ್ಲಿ ನಿನ್ನೆಯ ದಿನ ನಾನು ಹೇಳಿದ್ದೆ, ಆಚರಣೆಗಳು, ವಿಧಿಗಳು, ಇಲ್ಲಿ ಬಹಳ ಮುಖ್ಯವಾಗಿ ಪೂಜಾ ವಿಧಿಗಳನ್ನು ಮಾಡುವಾಗ ಸಂಕಲ್ಪ ಮತ್ತು ಕಲ್ಪೋಕ್ತ ಪೂಜೆ ಮತ್ತು ಧೂಪದೀಪ ನೈವೇದ್ಯ ಮತ್ತು ಆ ದಿನದ ಪೂಜೆಯ ಕೃಷ್ಣಾರ್ಪಣ, ಇದು ಪೂಜೆಯ ಪ್ರಧಾನ ಘಟ್ಟ. ಇನ್ನು ಪೂಜೆಯ ಸ್ವರೂಪಗಳು ಹೇಗಿರಬೇಕು? ಬಹಳಷ್ಟು ಮಂದಿ ಕಲಶದಲ್ಲಿ, ಬಹಳಷ್ಟು ಮಂದಿ ವಿಗ್ರಹದಲ್ಲಿ, ಬಹಳಷ್ಟು ಮಂದಿ ವ್ರತದೀಕ್ಷೆಯ ಮೂಲಕ, ಬಹಳಷ್ಟು ಮಂದಿ ಯಜ್ಞ ಯಾಗಾದಿಗಳನ್ನು ಮಾಡುವುದರ ಮೂಲಕ, ಬಹಳಷ್ಟು ಮಂದಿ ದೀಪದ ಮೂಲಕ, ನಾನಾ ಪ್ರಕಾರಗಳು ಕೂಡ ಪೂಜೆಗೆ ಇರುವಂಥದ್ದು. ಹಾಗಾಗಿ ನಮ್ಮ ಗುರುಗಳ ಮಾರ್ಗದರ್ಶನವನ್ನು ಪಡೆಯುವುದರ ಮೂಲಕ, ಆ ಗುರುಗಳು ನಮ್ಮ ಸ್ಥಿತಿಗತಿಗಳಿಗೆ ಸರಿಯಾದಂತಹ ದಾರಿಯನ್ನು ಹೇಳುವುದರ ಮೂಲಕ ನಮಗೆ ವಿಧಿ ಮತ್ತು ಆಚರಣೆಗಳಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಮಾರ್ಗದರ್ಶನವನ್ನು ಕೊಡ್ತಾರೆ. ಅಂತಹ ಮಾರ್ಗದರ್ಶನದ ಮೂಲಕ ಈ ವಿಧಿಗಳ ಪಾಲನೆಯನ್ನು ಮಾಡುವಂಥದ್ದೇನಿದೆ ಅದು ಅರ್ಥಪೂರ್ಣ ಅನ್ನುವಂಥದ್ದು ವೈಯಕ್ತಿಕವಾಗಿ ಶಾಸ್ತ್ರದ ಹಿನ್ನೆಲೆಯ ಮೂಲಕ ನನಗೆ ತಿಳಿದಿರುವಂತಹ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೇನೆ. ಮುಖ್ಯವಾಗಿ ಬ್ರಹ್ಮಚಾರಿಣಿ ರೂಪದ ಚಿಂತನೆಯಲ್ಲಿ ನಮ್ಮ ಬದುಕಿಗೆ ಏನೊಂದು ಫಲಗಳು ಅನುಗ್ರಹ ರೂಪದಲ್ಲಿ ಪ್ರಾಪ್ತವಾಗುತ್ತದೋ ಅಂತಹ ಫಲಗಳನ್ನು ಪಡೆಯುವಂತಹ ಆರಾಧನೆಯ ಉಪಾಸನೆಯ ದಾರಿಯಲ್ಲಿ ತಾವುಗಳೆಲ್ಲ ಸಾಗುವುದರ ಮೂಲಕ ಬದುಕಿನಲ್ಲಿ ಸಹನೆಯನ್ನು, ಬದುಕಿನಲ್ಲಿ ನಿರಂತರ ಯತ್ನವನ್ನು, ಬದುಕಿನಲ್ಲಿ ಒಂದು ಶಿಸ್ತನ್ನು ಪಡೆದುಕೊಳ್ಳುತ್ತಾ ಬದುಕು ಒಟ್ಟಾರೆಯಾಗಿ ಸಾರ್ಥಕ ಭಾವವನ್ನು ಹೊಂದುವಲ್ಲಿ ಈ ಎಲ್ಲ ಆರಾಧನಾ ಕ್ರಮಗಳು ಏನಿದ್ದಾವೆ ಅದು ಪೂರಕ ಅನ್ನುವಂತಹ ಸಂದೇಶದೊಂದಿಗೆ ನವರಾತ್ರಿಯ 2ನೆಯ ದಿನದ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.